ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಇಲಾಖೆಯು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು ಇದೆ. ನಮ್ಮ ಯೂಟ್ಯೂಬ್ ಚಾನಲ್ನ ಅನೇಕ ಜನ ಏನು ವೀಕ್ಷಕರು ಏನಿದ್ದೀರಿ, ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ನಿಗದಿಪಡಿಸಿರುವಂಥ ಅರ್ಹತೆ ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಏನು ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಅವರ ಒಂದು ಅನುಮಾನವನ್ನು, ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಕೇಳ್ತಾಯಿದ್ರು. ಏನು ಹೇಗೆ ಈಗ ಅಕಸ್ಮಾತು JOC ಮಾಡಿದರೆ ನಾವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಬೋದಾ, ಅಥವಾ ಡಿಪ್ಲೊಮಾ ಏನಿದೆಯೋ ಇದನ್ನು ಮಾಡಿದರೆ ನಾವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾ, ಅಥವಾ ಇನ್ನು ಕೆಲವು ಜನರು 3 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಆಗಿರುವಂಥದ್ದು ವಿದ್ಯಾರ್ಹತೆ ಇದು PUCಗೆ ತತ್ಸಮಾನ ವಿದ್ಯಾರ್ಹತೆಯೇ ಎಂದು ಕೂಡ ಕೆಲವರು ಜನ ಕೇಳ್ತಾಯಿದ್ರು. ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಒಂದು ಏನು ಈ ಡೌಟ್ಸ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡುವಂಥದ್ದು ಮಾಡ್ತಾಯಿದ್ದೀನಿ. ಇದರಲ್ಲಿ ಕರ್ನಾಟಕ ಸರ್ಕಾರ ದಿನಾಂಕ 26/5/2022 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಇವರಿಂದ ಒಂದು ಪತ್ರ ಬರೆದಿರುವಂಥದ್ದು ಇದೆ. ಅದು ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಮೂಪತ್ತುಂಗ ರಸ್ತೆ, ಬೆಂಗಳೂರು, ಇವರಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಬೆಂಗಳೂರು ಇವರು ಬರೆದಿರುವಂಥದ್ದು ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ PC ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತತ್ಸಮಾನ ವಿದ್ಯಾರ್ಹತೆಯನ್ನು ನಿಗದಿಪಡಿಸುವ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. PC ಸಿವಿಲ್ ಹುದ್ದೆಗಳಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದು, ಇಲ್ಲಿ ಒಬ್ಬರು ಒಂದು ಕ್ಲಾರಿಫಿಕೇಷನನ್ನು ಬರೆದಿದ್ದರು. ಅವರು 3 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, ಸದರಿಯವರ ವಿದ್ಯಾರ್ಹತೆಯನ್ನು PUCಗೆ ತತ್ಸಮಾನ ವಿದ್ಯಾರ್ಹತೆ ಎಂದು ಪರಿಗಣಿಸುವುದರ ಕುರಿತು ಒಂದು ಪತ್ರವನ್ನು ಬರೆದಿರುವಂಥದ್ದು ಇದೆ. ಅದರಲ್ಲಿ ಕ್ಲಾರಿಫಿಕೇಷನನ್ನು ಕೊಟ್ಟಿರುವಂಥದ್ದು ಇದೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ಸರ್ಕಾರದ ಈ ಆದೇಶಗಳು ಏನಿದ್ದು ಅದನ್ನೆಲ್ಲ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ JOCಯು PUCಗೆ ತತ್ಸಮಾನವೆಂದು ಪರಿಗಣಿಸಲು, ಅಂತೆಯೇ ಸರ್ಕಾರದ ಆದೇಶ ಸಂಖ್ಯೆ ED 33 TVE 2021 ದಿನಾಂಕ 30/9/2021 ಅಂಶ 1ರಂತೆ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ PUC ತತ್ಸಮಾನವಾಗುತ್ತದೆ ಮತ್ತು 2ನೇ ಅಂಶದಲ್ಲಿ ಸೂಚಿಸಿದಂತೆ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಸದರಿ ಡಿಪ್ಲೊಮಾ ಪಡೆದವರಿಗೆ KPSE ವತಿಯಿಂದ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ತೇರ್ಗಡೆ ಹೊಂದಲು ಸೂಚಿಸಿರುವುದರಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಪಡೆದ 3 ವರ್ಷಗಳ ಡಿಪ್ಲೊಮಾ ಅಭ್ಯರ್ಥಿಗಳನ್ನು 2015ಕ್ಕಿಂತ ಹಿಂದಿನಿಂದಲೇ ಪೂರ್ವಾನ್ವಯವಾಗುವಂತೆ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದಾಗಿದೆ ಅಂತಲೂ ಇದರಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿರುವಂಥದ್ದು. ಮುಂದುವರೆದು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ JOCಯನ್ನು 2018, 19, 2020 ಅಭ್ಯರ್ಥಿಗಳಿಗೆ ಹಾಗೂ 2015ಕ್ಕಿಂತ ಹಿಂದಿನಿಂದಲೂ ಪೂರ್ವಾನ್ವಯವಾಗುವಂತೆ PUC ತತ್ಸಮಾನತೆಯನ್ನು ಸರ್ಕಾರದ ಆದೇಶಗಳನ್ವಯ ನೀಡಬಹುದಾಗಿದೆ ಅಂತಲೂ ಕೂಡ ಇದರಲ್ಲಿ ಹೇಳಲಾಗಿರುವಂಥದ್ದು. ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಆಗಿರ್ಬೋದು, JOC ಆಗಿರ್ಬೋದು, ಜೊತೆಗೆ 2018, 2019, 2020 ಅಭ್ಯರ್ಥಿಗಳಿಗೆ ಹಾಗೂ 2015ಕ್ಕಿಂತ ಹಿಂದಿನಿಂದಲೂ ಪೂರ್ವಾನ್ವಯವಾಗುವಂತೆ PUC ತತ್ಸಮಾನತೆಯನ್ನು ಸರ್ಕಾರದ ಆದೇಶಗಳನ್ವಯ ನೀಡಬಹುದಾಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗೆಯೇ ITI ಅಭ್ಯರ್ಥಿಗಳು 2020-21ರಲ್ಲಿ PUC ಅಥವಾ NIOS ನಡೆಸುವ, ಅಂದರೆ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದಾಗಿದೆ ಅಂತಲೂ ಕೂಡ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಅಂದರೆ ITI ಅಭ್ಯರ್ಥಿಗಳು 2020-21ರಲ್ಲಿ PUC ಅಥವಾ NIOS ನಡೆಸುವಂಥ ಪರೀಕ್ಷೆಗಳು, ಅಂದರೆ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ PUCಗೆ ತತ್ಸಮಾನವೆಂದು ಕೂಡ ಪರಿಗಣಿಸಬಹುದಾಗಿದೆ ಅಂತಲೂ ಕೂಡ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಹಾಗೆ ಮುಂದುವರೆದು ಮೇಲಿನ ಅಂಶಗಳು 3 ವರ್ಷಗಳ ಡಿಪ್ಲೊಮಾ, ITI ಹಾಗೂ ವೃತ್ತಿ ಶಿಕ್ಷಣ ಕೋರ್ಸುಗಳನ್ನು ಅಂದರೆ JOC
ಏನಿದೆಯೋ ಅದು ಪಿ ಯು ಸಿಗೆ ತತ್ಸಮಾನವೆಂದು ಪರಿಗಣಿಸುವ ಇತರೆ ಎಲ್ಲ ಪ್ರಕರಣಗಳಿಗೂ ಅನ್ವಯಿಸುತ್ತದೆ ಹಾಗೂ ಅದರಂತೆ ಕ್ರಮ ವಹಿಸುವಂತೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತಲೂ ಕೂಡ ಇದರಲ್ಲಿ ತಿಳಿಸಿರುವಂಥದ್ದು ಸ್ಪಷ್ಟವಾಗಿದೆ. ಅಂದರೆ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಈ JOC, ಡಿಪ್ಲೊಮಾ, ITI ಈ ಏನು ಕೋರ್ಸ್ಗಳಿದ್ದಾವೆ ಇದನ್ನು ಸ್ಟಡಿ ಮಾಡಿರುವಂಥದ್ದು 3 ವರ್ಷಗಳ ಡಿಪ್ಲೊಮಾ, ITI ಹಾಗೂ ವೃತ್ತಿ ಶಿಕ್ಷಣ ಕೋರ್ಸುಗಳಲ್ಲಿ ಅಂದರೆ JOCಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಕೂಡ PUCಗೆ ತತ್ಸಮಾನವೆಂದು ಪರಿಗಣಿಸಿರೋದ್ರಿಂದ ಈ ಒಂದು ಹುದ್ದೆಗೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ಏನಿದೆಯೋ ಇದಕ್ಕೆ ಅಪ್ಲಿಕೇಶನ್ ಹಾಕುವುದಕ್ಕೆ ಅರ್ಹರಿದ್ದೀರಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.